ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇವತ್ತು ನಮ್ ಜೊತೆ ನ್ಯೂ ಮೆಂಬರ್ ಆಡ್ ಆಗಿದ್ದಾರೆ, ಅಶ್ವಿತಾ. ನಾನು ಏನೇ ನೀವು ಇವತ್ತೇ ನಮ್ಮ ಚಾನಲ್ ಅಲ್ಲಿ ಕಾಣಿಸ್ಕೊಂತಿರೋದು. ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಇವಾಗೆ ಚಾನಲ್ ಕಾಣಿಸ್ಕೊಂತಿರೋದು. ಹೌದು ಹೌದು, ಈಗ ಹೊಸದಾಗಿ ಬಂದಿದ್ದಾರೆ ನನ್ನ ತಂಗಿ ಉಡುಪಿಯಿಂದ. ಮಂಗ್ಳೂರ್ ಕಡೆ ಯಾಕೆ ಎಲ್ಲ ಹತ್ತತ್ರನೇ, ಅಲ್ಲೇ 20 ಕಿಲೋಮೀಟರ್ ಎಲ್ಲ ಅಡ್ಜಸ್ಟ್ ಓಕೆ, ಮಾಡಿ. ಯಾರ್ಯಾರು ಹೋಗ್ತಾ ಇದೀವಿ ಅಂತ ತೋರಿಸ್ತಿದ್ದೀರಿ. ಹೇಳು. ಹಾ, ನೀನೆ. ಹಾಯ್ ಫ್ರೆಂಡ್ಸ್, ದೀಪು ಹಾಯ್. ಏನೇನೋ ಹೇಳ್ತೀರಪ್ಪ ನೀವೆಲ್ಲ. ಹೆಂಡತಿ ಪಕ್ಕದಲ್ಲೇ ಇಟ್ಕೊಂಡು ಲವ್ ಫೀಲಿಂಗ್ಸ್ ಅಂತ ಏನ್ ಹೇಳ್ತಾರಪ್ಪ, ಲವ್ ಫೇಲ್ಯೂರ್ ತರ. ನಮ್ಮ ಕಾರ್ ನೋಡ್ರಿ ಫ್ರೆಂಡ್ಸ್, ಕಾರೇ ಕ್ಲೀನ್ ಮಾಡಿಲ್ಲ ಇವತ್ತು. ಏನ್ ನೋಡ್ದು, ಏನ್ ಬೇಕು ನಿಂಗೆ? ಎಲ್ಲ ಹೋಗ್ತಾ ಇದೀವಿ ನಾವೆಲ್ಲ. ನಾವು ಇವತ್ತು RR ನಗರದಲ್ಲಿರೋ ಅವಳು ಹೇಳೋ ಅಷ್ಟರಲ್ಲಿ ಎಂತದು ಅವರೇ ಬೇಳೆ ಮೇಳಕ್ ಹೋಗ್ತಿದ್ದಾವೆ. ಅವರೇ ಬೆಳೆ ಬನ್ನಿ ಎಲ್ಲ ಗಾಯ್ಸ್, ನೀವು ಸಹ ಬನ್ನಿ. ಅವರೇ ಕಾರ್. ಅವರೇ ಸ್ಪೆಷಾಲಿಟಿ ಅಂದ್ರೆ ಎಲ್ಲಾನು ರೈತರು ತಂದು ಮಾಡಿರೋದು. ಕರೆಕ್ಟ್. ಅದಕ್ಕೇನೆ ಎಲ್ಲ ಏನೇ ಈ ವಡೆ ದೋಸೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ಬೆಳೆ. ಆಮೇಲೆ ಹಿಂಗಾದ್ರೂ ಮದುವೆ ಆದ್ರೂ ಆಗಿಲ್ಲ, ಕೂಡ ಆಗಿಲ್ಲ ಮಾರೆ. ನನಗೂ ಮಗು ಆಗಿಲ್ಲ ಮರ. ಪಿಜ್ಜಾ ಬರ್ಗರ್ ಬೇಡ, ನಂಗೆ ಮುದ್ದೆ ಸಾರು ನೀಡಿ, ಫೈನಲಿ RR ನಗರ್ ಬಂದ್ವಿ. ಬಂದ್ಬಿಟ್ವಿ. ಎಲ್ಲ ಈ ಕಡೆ ಬಾ ನೀನು. ನನ್ನ ತಂಗಿ ಗಿಫ್ಟ್ ಕೊಡಿಸ್ತಾಳೆ. ನಾನೇ ಕೊಡ್ತೀನಿ, ನಾನೇ ಪಾಪರು. ಇವಾಗ ನನ್ನ ಹತ್ರನೇ ಕೇಳ್ತಾನೆ. ಮತ್ತೆ ಇನ್ಯಾರು ಕೇಳಬೇಕು? ನನ್ನ ಹೆಂಡ್ರು ಇಲ್ಲಿ ಇವಳಂತೂ ಮಾತಾಡಲ್ಲ, ಮಾತೇ ಬರಲ್ಲ. ಇವರಿಬ್ರು ನಮ್ಗೆ ಎಲ್ಲ ಬಿಟ್ಬಿಟ್ಟು ಹೋಗ್ತಾವ್ರೆ. ಅಶ್ವಿತಾ ಸಾಕು, ಇಲ್ಲೆಲ್ಲ ಶಾಪಿಂಗ್ ಎಲ್ಲೆಲ್ಲ ಹೋಯ್ತಾಳೆ. ಏನದು ರಿಂಗ್ ಎಲ್ಲ ಬೇಡ ಬಿಡು, ಹಾಕೊಳ್ಳಲ್ಲ. ಬಾರ ಇಲ್ಲೇ ಇರ್ಲಿ ಗಾಯ್ಸ್. ನನ್ನ ಗಂಡ ಎಲ್ಲೋದ? ನನ್ನ ಗಂಡ ನೋಡಿ, ಇವರೆಲ್ಲ ನನ್ನ ಬಿಟ್ಟು ಹೋಗ್ತವ್ರೆ. ಆಡ್ತೀಯ ಅಶ್ವಿತಾ? ಯಾರು ಆಡ್ತಾ ಇಲ್ಲ, ಸುಮ್ಮನೆ ಬಂದ್ರು ಕರ್ಕೊಂಡು. ಅವರೆಕಾಯಿ ಬಜ್ಜಿ ಇದೆ. ಬಜ್ಜಿ ಬೇಕಾ? ಬೇಡ, ಬಜ್ಜಿ ಅಲ್ಲ ಅದು ಬೋಂಡ. ನಾವು ಬಜ್ಜಿ ಅಂತೀವಿ, ಹೊಸ ಹೆಸರು ಇಟ್ಟಿದ್ದೀವಿ. ಹಬ್ಬ. ದೀಪು ಆಯ್, ಎಲ್ಲೋ ಕಳ್ದೋಗ್ಬಿಟ್ಟವಳು ಇವಳು. ಅವಾಗ ಆಯ್ ಹೇಳ್ಬೇಕು ಇವಳಿಗೆ. ಮನೇಲೆಲ್ಲ ಮಾತಾಡ್ತಾಳೆ, ಇಲ್ಲಿ ಮಾತಾಡಲ್ಲ ಅಷ್ಟೇ. ಏನದು? ಹೌದಾ? ತುಂಬ ರಶ್ ಇದಾರಲ್ವಾ, ಅದಕ್ಕೆ ಏನು ತಿನ್ನೋಕ್ಕೂ ಆಗಿಲ್ಲ. ಅಲ್ಲಿರೋರು ಏನೇ ಪಾಪ 1 ಅವರಿಂದ ವೆಯ್ಟ್ ಮಾಡ್ತಿದ್ರು, ಸೊ ಅದಕ್ಕೆ ಏನು ತಿಂದೆ ಫ್ರೆಂಡ್ಸ್. ಹೋಗಕ್ಕೆ ಹೋಗ್ಬೇಡಿ, ಪೆಟ್ರೋಲ್ ವೇಸ್ಟ್, ದುಡ್ಡು ವೇಸ್ಟ್. ಅದಲ್ಲ, ನೀನು ಇರೋದು ಹೇಳು, ವೆಯ್ಟ್ ಮಾಡ್ಬೇಕು. ಹೆವಿ ಏನಿಲ್ಲ ಫ್ರೆಂಡ್ಸ್, ಸುಮ್ಮನೆ ಹೋದ್ವಿ, ಎಲ್ಲ ಖಾಲಿ ಅಷ್ಟೇ. ಏನು ತಿನ್ನಕ್ಕಾಗಿಲ್ಲ, ಏನು ತಿನ್ನಕ್ಕಾಗಿಲ್ಲ ಅಷ್ಟೇ ಅಲ್ವಾ? ನಿನ್ನ ಹೆಂಡತಿ ಏನೋ ನನ್ನ ಹೆಂಡ್ತಿರಲ್ಲ. ಎಲ್ಲರೂ ಕೊನೆಗೆ ಹೊಯ್ಸಳ ಸರ್ಕಲ್ ಗಟ್ಟಿ. ಏನು ಒಂದು 5 ಕಿಲೋಮೀಟರ್ ಪ್ರಶ್ನೆ ಅಲ್ಲ, ಟ್ರಾಫಿಕ್ ಏನಿದೆ. ಕೊನೆಗೆ 99 ವೆರೈಟಿ ದೋಸೆ. ಕೊನೆಗೆ 99 ವೆರೈಟಿ ದೋಸೆಗೆ ಬಂದ್ವಿ ಹೊಯ್ಸಳ ಸರ್ಕಲಲ್ಲಿ. ಏನಂತೀರಾ? ಇವಾಗ ಹೇಳು.
ಹ್ಞೂ ಮಚ್ಚ. ಇವಾಗ ಹೇಳು. ತೋರ್ಸೋಣ, ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನನಗೆ ಓಲ್ಡ್ ಮಂಕ್ ಬೇಕು, 1 ಕೋಟ್ ಅಷ್ಟೇ, ಅದ್ರ ಮೇಲೆ ಬೇಡ. ಅದು ನೀನು ಹೆಂಡ್ತಿನ ಕೇಳಬೇಕು. ಫ್ರೆಂಡ್ಸ್, ದೇವರು ಕೊಟ್ಟ ತಂಗಿ ಇರ್ಬೇಕಾದ್ರೆ ಲೊಟ್ಟೆ ಪುಸ್ಕಿ. ನೀನು ಹೆಂಡ್ತಿ ಪರ್ಮಿಷನ್ ಕೇಳು, ನಾನಂತೂ ಕೊಡಲ್ಲ. ಹೇಳೆ ಹೂವನ್ನು, ಅಲ್ಲಿ ಪರ್ಮಿಷನ್, ಅಲ್ಲಿ ಗ್ರಾಂಟೆಡ್. ಎಂಥದ್ದು ಇಲ್ಲ, ಅವಳು ಹೇಳೋದೇ ಇಲ್ಲ. ಹೂವನ್ನು ಇವಾಗ ಹೇಳಪ್ಪ ರಾಜು, ಹೇಳಪ್ಪ ರಾಜು. ಬೇಡ ಫ್ರೆಂಡ್ಸ್. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಯಪ್ಪ ಸಾಗು, ನಿಂಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಗಿಲ್ಲಿ. ಅಶ್ವಿತಾ ನಿಂಗೆ? ನಂಗೆ ರಕ್ಷಿತಾ ಗಿಲ್ಲಿ. ಒಬ್ರನ್ನ ಹೇಳು. ಇಲ್ಲ, ರಕ್ಷಿತಾ ಗಿಲ್ಲಿ ಇಬ್ರು ಕೂಡ. ಒಬ್ರು ಹೇಳ್ಬೇಕು. ರಾಮ್ಟಾಗ್ ಆಡ್ತಿರೋದು ಅವರೇ ಇಬ್ರು, ರಕ್ಷಿತಾ ಗಿಲ್ಲಿ. ನಿಂಗೆ? ಅವಳು ಕರ್ಮ ಅವಳು. ನಿಂಗೆ? ಯಾರಿಗೆ? ನಿನ್ಗೆ? ನನಗೆ ಗಿಲ್ಲಿ. ಎಲ್ಲ ಆಲ್ಮೋಸ್ಟ್ ಗಿಲ್ಲಿಗೆ ಓಟ್ ಹಾಕಿರೋದು. ನಾವು ಅಷ್ಟೇ ಗಿಲ್ಲಿ, ನಾವು ಗೊತ್ತಲ್ಲ. ಬಿಡಲ್ಲ. ಏನ್ ಹೇಳ್ತೀರಾ? ಬಾಯ್ ಅಷ್ಟೇನಾ? ಗುಡ್ ನೈಟ್. ಆಮೇಲೆ ಬಾಸ್ ನೋಡ್ತದೆ. ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದೀವಿ. ಇವಾಗ ಜಸ್ಟ್ ರೀಚ್ ಆದ್ವಿ. ಏನು ಅವರೆಕಾಯಿ ಮೇಳದಲ್ಲಿ ಏನೂ ತಿನ್ನೋಕ್ಕಾಗಿಲ್ಲ, ರಶ್ ಇತ್ತು. ಸೊ ಫೈನಲಿ ಮನೆಗೆ ಬಂದ್ವಿ. ಹೊಯ್ಸಳ ಸರ್ಕಲ್ಗೆ ಹೋಗಿ 99 ದೋಸೆ, ವೆರೈಟಿ ದೋಸೆ ತಿನ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ.